ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಫಸ್ಟ್ ಟೈಮ್ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದು. ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಮಸಾಲೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರ್ತಿತ್ತು, ಬಟ್ ಮಸಾಲೆ ಕಮ್ಮಿ ಆಗಿದ್ದರಿಂದ ನಾರ್ಮಲ್ ಉಪ್ಪಿಟ್ಟು ಥರನೇ ಅನಿಸ್ಬಿಡ್ತು ಅದು. ಬಟ್ ನಾನು ಹಾಕಿರೋ ಐಟಮ್ಸ್ನೆಲ್ಲ ನೀವು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು. ಓಕೆ ಗೈಸ್, ಇವತ್ತು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೀನಿ. ಏನಂದರೆ ಇವಾಗ ಆಲ್ಮೋಸ್ಟ್ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗೋಕ್ಕಾಯಿತು. ಹಾಗಾಗಿ ಶ್ರೇಯಂದು ಶ್ರೀಷ್ಣದ್ದು ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೀನಿ. ಅದು ವ್ಲಾಗ್ ಆ ಥರ ಮಾಡೋಕ್ಕೆ ಹೋದೆ, ಅದನ್ನೋದೇ ಫ್ಲಾಪ್ ಆಗೋಗಿದೆ. ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಅಂದ್ಕೊಂಡೆ ಇವರು ಮಕ್ಕಳು ಎಲ್ಲ ಸ್ಕೂಲಿಗೆ ಸಂಬಂಧಪಟ್ಟಿದ್ದು ತಗೊತಾರೆ ಅಂತ. ಅದು ನೋಡಿದ್ರೆ ಫುಲ್ ಉಲ್ಟಾಗೋಯ್ತು. ಅವ್ರಿಗೆ ಆಟ ಆಡೋಕ್ಕೆ ಏನೇನು ಬೇಕೋ ಅದನ್ನ ಮಾತ್ರ ಪರ್ಚೇಸ್ ಮಾಡಿದ್ರು. ಹಾಗೆ ಸ್ವಲ್ಪ ಡ್ರೆಸ್ಸಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅದನ್ನ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಓಕೆ, ಇವಾಗ ಟೈಮ್ ಬಂದು 2:15. ಇವಾಗ ನಾವು ಮಡಿಕೇರಿಗೆ ಹೋಗ್ತಾಯಿದ್ದೀವಿ. ಶ್ರೀಗುಟ್ಟಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ. ಹಾಗಾಗಿ ಇಲ್ಲಿ ನೋಡಿರಿ ಸನ್ನಿ ಅವನಿಗಿಂತ ದೊಡ್ಡ ಆಮೇಲೆ ಹಿಡ್ಕೊಂಡು ನಡೀತಾ ಇದ್ದಾನೆ. ಓಕೆ, ಇವಾಗಷ್ಟೇ ಬಸ್ ಸ್ಟಾಪ್ ರೀಚ್ ಆಗಿದ್ವಿ. ಬಸ್ ಸ್ಟಾಪಲ್ಲಿ ಇವಾಗ ಕುತ್ಕೊಂಡು ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಶ್ರೇಯಾಸಿಗಂತೂ ಆಗ್ತಾನೇ ಇಲ್ಲ ನಡ್ಕೊಂಡು ಬರೋಕ್ಕೆ. ರೋಡಿಡಿ ವಾಮಿಟ್ ಮಾಡ್ಕೊಂಡು ಬರ್ತೀನಿ ಅಂತ ಹಠ ಮಾಡಿ ನನ್ನ ಜೊತೆ ಬಂದಿದ್ದಾರೆ. ಅಲ್ಲ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಶ್ರೀಕುಟ್ಟಿಗೆ ಪರ್ಚೇಸಿಂಗ್ ಹೊರಟಿರೋದು ನಾವು ಇಷ್ಟು ಜನ. ಫೈನಲಿ ಇವಾಗ ಮಡಿಕೇರಿ ರೀಚ್ ಆದ್ವಿ. ಇವಾಗ ನಾವು ಫಸ್ಟ್ ಗಾಂಧಿ ಮೈದಾನಕ್ಕೆ ಹೋಗೋಣ ಅಂತಿದ್ದೀವಿ. ಅಲ್ಲಿ ಮೇಳ ಅಂತ ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಗೆ ಅಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಓಕೆ, ಇವಾಗ ಗಾಂಧಿ ಮೈದಾನದಲ್ಲಿದ್ದೀವಿ. ಇಲ್ಲೇ ಹ್ಯಾಂಡಿಕ್ರಾಫ್ಟ್ ಸುರಾಬಿ ಹ್ಯಾಂಡಿಲೂಮ್ ಎಲ್ಲ ಇದೆ. ಬನ್ನಿ ಒಳಗೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ಬಂದು ಸ್ನ್ಯಾಕ್ಸ್, ಪಾನಿಪುರಿ, ಮಸಾಲೆ ಪುರಿ, ಜ್ಯೂಸ್, ನೂಡಲ್ಸ್, ಪಾವ್ ಭಾಜಿ. ಇಲ್ಲಿ ನೋಡಿದ್ರೆ ನಿಮಗೆ ಸ್ಟ್ಯಾಚ್ಯೂಸ್ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟೊಂದಿದೆ. ಒಂಥರ ಆ್ಯಂಟಿಕ್ ಪೀಸ್ ಥರ ಎಲ್ಲ ಇವಾಗಲೇ ಪೇಂಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ವಾವ್, ಇಲ್ಲಿ ನೋಡಿ ಸಖತ್ತಾಗಿದೆ. ಹಾಂ ನಡ್ಕೆ പിന്നെ പോകുമ്പോൾ എടുക്കാം. ഇപ്പോൾ ഫുൾ നോക്കിയിട്ട് പിന്നെ പോകുമ്പോൾ ನೋಡಿ ಚೆನ್ನಾಗಿದೆ. ಈ ಮನೆ ಓಪನಿಗೆಲ್ಲ ಗಿಫ್ಟ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಹೆವಿ ಕಾಸ್ಟ್ಲಿ ಅಂತ ಅಂದ್ಕೊತೀನಿ. ಕಾಫಿ ಕಪ್ಸ್ ಫಿಕ್ಸ್ 6 ಪೀಸಿಗೆ 200 ರೂಪೀಸ್ ಕಾಫಿ ಕಪ್ ಇದೆ. ಮಾಡ್ತೀಯ ನೈಟ್ ಡ್ರೆಸ್. ಬಾ ಸನಿ ನೋಡ್ಕ. ಬಾ ಸನಿ. ಪಿಲ್ಲೋ, ಸ್ಕ್ರೀನ್ಸ್. ಇಲ್ಲಿ ಬಂದರೆ ಫ್ಯಾನ್ಸಿ ಐಟಮ್.
ನೋಡಿ ಡ್ರೆಸ್. ಇಲ್ಲಿ ಬಂದರೆ ನೈಟೀಸ್. ಫ್ರಾಕ್ ಅಲ್ಲಮ್ಮ, ನೈಟಿ. ಹಾಂ, ಚರ್ದ ನೈಟಿ ಬರೋಲ್ಲ ಅದೆಲ್ಲ ಕಾಸ್ಟ್ಲಿ ಇರುತ್ತೆ ಗೈಸ್. ಇಲ್ಲಿ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ. 400-500 ರುಪೀಸಿನ ಡ್ರೆಸ್ನೆಲ್ಲ 1500-200 ರುಪೀಸ್ ಇದೆ. ಸನ್ನಿ ಆಚೆ ಮನೆ ಕೂಡ ಏನಕ್ಕೆ ಶಾರ್ಟ್ಸ್ ಇದೆ ಬಾಯ್ಸಿಗೆ. ಅವಡೆ ಇಂದಾವು ಇಲ್ಲಿ ಬಂದರೆ ರಾಜಸ್ಥಾನಿ ಬ್ಯಾಂಗಲ್ಸ್ ಇದೆ. ಇಲ್ಲೆಲ್ಲ ಕುರ್ತಿ ಟಾಪ್ಸ್ ಇದೆ. ಇಲ್ಲಿ ಬಂದರೆ ಸ್ಲಿಪ್ಪರ್ ಇದೆ, ಲೆದರ್ ಸ್ಲಿಪ್ಪರ್ಸ್. लुक लगता है पैर में रहने बिल्लो 3 से 4 कलर बिल्ली में वाइट है पर इसका कितना पड़ता है प्राइस 1900. ये मोची स्लीपर का सोल है ओरिजिनल सोल. ಇಲ್ಲಿ ಬಂದರೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ. लाइट वेट और इसकी जो क्वालिटी है सर ये ಥ್ಯಾಂಕ್ ಯು. ಇಲ್ಲಿ ಬಂದರೂ ಅಷ್ಟೇ ಟಾಪ್ಸ್ ಇದೆ, ಜಾಸ್ತಿ ಟಾಪ್ಸ್ಗಳೇ ಇದ್ದಾವೆ. ಓಕೆ, ಚನ್ನಪಟ್ಟಣ ಗೊಂಬೆಗಳಿದ್ದಾವೆ ಇಲ್ಲಿ. ಬಡಿ ಕಂಡ ಪಾಂಗಿಂಡಲ್ಲೇ. ಇಲ್ಲಿ ಬಂದರೆ ಮಕ್ಳಿಗೆ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಬೆಡ್ ಕವರ್ಸ್. ಗೈಸ್ ಇಲ್ಲೊಂದು ಡ್ರೆಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸೆಟ್ ಪ್ಯಾಂಟ್ ಆ್ಯಂಡ್ ಟಾಪ್. ಇಲ್ಲಿ ಬಂದರೆ ಕುರ್ತಿ, ಖಾದಿ ಕುರ್ತೀಸ್ ಎಲ್ಲ ಇದೆ. ಇಲ್ಲಿ ಬಂದರೆ ಕಿಚನ್ ಐಟಮ್ಸ್. ಓ, ಇಲ್ಲಿ ಬಂದರೆ ಜೀರಿಗೆ, ವೆರೈಟಿ ಜೀರಿಗೆ ಅಡಿಕೆ. ಇಲ್ಲಿ ಬಂದರೆ ಸಣ್ಣ ಮಕ್ಳಿಗೆ ಮಿನಿ ಸ್ಕರ್ಟ್ ಇದೆ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇವ್ರು ಕಾಸ್ಟ್ಲಿ ಹೇಳ್ತಾ ಇದ್ದಾರೆ, ಕಮ್ಮಿನೇ ಇಲ್ಲ ಇಲ್ಲಿ ನೋಡಿ. ಇದೆಲ್ಲ ಮಿನಿ ಸ್ಕರ್ಟ್ ಮಕ್ಕಳಿಗೆ. ಮಕ್ಕಳು ಫೇವ್ರೆಟ್ ಝೋನ್ ಆಟ ಸಾಮಾನು ಟಾಯ್ಸ್ ಎಲ್ಲ ಇದೆ ಇಲ್ಲಿ. हेलो ಇಲ್ಲಿ ಬಂದರೆ ಹಲ್ವಾ, ವೆರೈಟೀಸ್ ಆಫ್ ಹಲ್ವಾ. ಇಲ್ಲಿ ಪರ್ಫ್ಯೂಮ್ಸ್, ಹರ್ಬಲ್, ಹಕ್ಕಿ ಪಿಕ್ಕಿ ಹರ್ಬಲ್ ಹೇರ್ ಆಯಿಲ್ ಇದೆ. ಬಂದರೆ ಏನು ಹೇಳ್ತಾರೆ, ಹಪ್ಪಳ ಸೆಣ್ಗೆ. ಈ ಕಡೆ ಸೈಡ್ ಫ್ರೇಮ್ಸ್ ಇದೆ, 3D ಎಫೆಕ್ಟ್. ಈ ಕಡೆ ಬಂದ್ರೂ ಸ್ಲಿಪ್ಪರ್ಸ್ ಇದೆ, ವೆರೈಟಿ ಇದೆ, ಚೆನ್ನಾಗಿದೆ.
ಬಟ್ ಕಾಸ್ಟ್ಲಿ. ಅಂಗಡಿಯಲ್ಲೇ ಕಮ್ಮಿಗೆ ಸಿಗುತ್ತೆ ಅನಿಸುತ್ತೆ, ಅಷ್ಟು ಕಾಸ್ಟ್ಲಿ ಇದೆ. ಇಲ್ಲಿ ಪುಟ್ಟ ಪುಟ್ಟ ಕಾಲಿಗೆ ಸಣ್ಣ ಮಕ್ಕಳಿಗೆ ಶೂಸ್, ಸಾಕ್ಸ್. ಇಲ್ಲಿ ಬಂದರೆ ಜೀನ್ಸ್ ಪ್ಯಾಂಟ್ಸ್ ದೊಡ್ಡವ್ರಿಗೂ ಸಣ್ಣವ್ರಿಗೂ. ಇಲ್ಲಿ ಬಂದರೆ ಆಟ ಸಾಮಾನು. ಇಲ್ಲಿ ನೋಡಿ, ಇಲ್ಲಿ ಏನು ಸನಿ ಇಲ್ಲಿ ಬಂದು ನಿಂತ್ಕೊಂಡು ಆಟ ಸಾಮಾನಂತೆ. ಇಲ್ಲೆಲ್ಲ ಸರಗಳಿದ್ದಾವೆ ನೋಡಿ, ಇಯರಿಂಗ್ಸ್, ಹಾಗೆ ನೆಕ್ಲೇಸ್ ಇದೆ ಸೆಟ್. ಹಾಗೆ ಬಂದರೆ ಕಾಲಿಗೆ ಹಾಕೋಕ್ಕೆ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಚೆನ್ನಾಗಿದೆ ಅಲ್ಲ, ಬ್ಯಾಂಗಲ್ಸ್. അവർ പറഞ്ഞ അതിൽ കയറി ಇದು ಬೋಟಿ. ಇಲ್ಲ ಅವಾಗಲೇ ಕರ್ದಿ ಕೊಡ್ತಾರೆ ನೋಡಿ ಬೋಟಿ. ಯಾಕೆ ಈ ಕಡೆ ಸೈಡ್ ಮ್ಯಾಟ್ಸ್. ಇದ್ರ ಸೈಡ್ ಅಷ್ಟೇನು ನನಗೆ ಅಟ್ರ್ಯಾಕ್ಟಾಗಿ ಏನು ಕಾಣಿಸ್ತಲ್ಲ. ಇಲ್ಲಿ ಕೀ ಬಂಚ್. ನಮ್ಮ ಶ್ರೇಷ್ಠನು ಕೀ ಬಂಚ್ ಬೇಕು ಅಂತ ಬಂದಿದ್ದಾನೆ, ನೋಡೋಣ. ಇವರು ಜಾಸ್ತಿ ಇರೋದು 50 ರೂಪೀಸ್ ಅಂತ ಇದಕ್ಕೆ. నాకు 50 రూపీస్ ಬೇಸ್ನೆ ಅಮ್ಮ ಇದು ಮಾತ್ರ ತಗೊಳ್ಬೇಕು. ನಾಮ್ ಡಾಲೋ. ಓಕೆ, ಇವಾಗ ಕೀ ಬೆಂಚ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ಯಾವ್ದು ತಗೊತಾರೆ ಅಂತ. ಓಕೆ, ನಮ್ಮ ಶ್ರೇಯಾಂಶ್ ಇಲ್ಲಿ ಆಟದ ಅಂಗಡಿಗೆ ಬಂದ್ಬಿಟ್ಟು ಇದು ಬೇಕು ಅದು ಬೇಕಂತ ಇರೋ ಬರೋದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಯಾವ್ದು ಬೇಕಂತ ಅವನಿಗೆ ಕನ್ಫ್ಯೂಷನ್. ಹಾಂ, ಆಟ ಸಾಮಾನು ಇಷ್ಟ ಇಲ್ಲ. ಓಕೆ, ಇಲ್ಲಿ ವೆರೈಟಿ ಆಫ್ ಪಿಕಲ್ಸ್ ಇದೆ. ಎಷ್ಟು ವೆರೈಟಿ ಇದೆ ನೋಡಿ. ಸನಿಮಾ ಬೇರಿ ಈ ಕಡೆ ಬಂದರೆ ವೆಸಲ್ಸ್ ಐತ್ರದ್ರೆ ಏದನ್ನ ಆದ ಅದಿಂಡಲ್ಲ ಅದೇ ಬೇಡ, ಅದೇ ಮದಿಯಾ. ಓಕೆ, ಫೈನಲ್ಲಿ ಇದೊಂದು ಫೋನ್ ಸೆಲೆಕ್ಟ್ ಮಾಡಿದ್ದಾನೆ. ಇದು ನೋಡಿದ್ರೆ 250 ರೂಪಾಯಿ ಅಂತೆ. 100 ರೂಪಾಯಿ ಐಟಮ್ ಹಿಡ್ಕೊಂಡು 250 ರೂಪಾಯಿ ಅಂತ ಹೇಳ್ತಿದ್ದಾರೆ. ಮ್ಯಾಜಿಕ್ ಸ್ಲೇಟಾ? ಓಕೆ, ಇವಾಗ ಗಾಂಧಿ ಮೈದಾನದಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ವಿಶಾಲ್ ಮಾರ್ಟ್ ಮುಂದೆ ಒಂದು ಐಸ್ ಕ್ರೀಮ್ ಸ್ಟಾಲ್ ಇದೆ. ಇಲ್ಲಿ ಬಂದು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಓಕೆ, ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಇವಾಗ ಫ್ರೆಂಚ್ ಫ್ರೈಸ್ ಇಸ್ಕೊಳೋಣ ಅಂತ ಇಸ್ಕೊಂಡಿದ್ದೀವಿ.
ಐಸ್ ಕ್ರೀಮ್ ಇಸ್ಕೊಂಡು ಸುಮ್ಮನೆ ವೇಸ್ಟ್ ಮಾಡಿದ್ವಿ, ಯಾರೂ ತಿಂದಿಲ್ಲ. ಶ್ರೇಯಾಂಶ್ ಮಾತ್ರ ತಿಂತಾ ಇದ್ದಾನೆ ಇವಾಗ. ಓಕೆ, ಇವಾಗ ಸಣ್ಣದಾಗಿ ಶಾಪಿಂಗ್ ಮಾಡೋಣ ಅಂತ ವಿಶಾಲ್ ಮಾರ್ಟ್ ಬಂದಿದ್ದೀವಿ. ಬಾ. ಓಕೆ, ಇವಾಗ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಶಾಪಿಂಗ್ ಬಾಕಿ ಇದೆ, ಹೋಗಬೇಕು. ಇದ್ರಲ್ಲಿ ಜಸ್ಟ್ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಮತ್ತು ಪೆನೈಲ್ ಮಾತ್ರ ಒಂದು ಎಕ್ಸ್ಟ್ರಾ ನಾವು ಮನೆಗೆ ತಗೊಂಡಿರೋದು. ವಿಶಾಲ್ ಮಾರ್ಟಲ್ಲಿ ಪರ್ಚೇಸಿಂಗ್ ಎಲ್ಲ ಮುಗಿಸಿ ಇವಾಗ ಚೌಕಿ ಹೋಗ್ತಾ ಇದ್ದೀವಿ. ಇಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಗೊತ್ತಿಲ್ಲ, ಏನು ಪರ್ಚೇಸ್ ಮಾಡಿದ್ರು ಅಪ್ಡೇಟ್ ಕೊಡ್ತೀನಿ. ಹಾಗೆ ಶ್ರೇಯಾಂಶಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಅವನಿಗೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಪ್ರಮೋದ್ ಅವರು ಬಂದಿದ್ದಾರೆ, ಶ್ರೇಯಾಂಶಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಟೋಕನ್ ಬರ್ತಿದ್ದೀವಿ. ಇನ್ನು ಶಾಪಿಂಗ್ ಎಲ್ಲ ಮುಗಿಸಿ ಅವ್ನು ಹಾಸ್ಪಿಟಲ್ ಕರ್ಕೊಂಡು ಆಮೇಲೆ ಮನೆಗೆ ಹೊರಡಬೇಕು. ನೋಡಿ ಅವ್ನ ಫೇಸ್ ಎಲ್ಲ ಹೆಂಗಾಗಿದೆ. ಓಕೆ, ನಮ್ಮ ಶ್ರೀಕುಟಿಗೆ ಡ್ರೆಸ್ ಪರ್ಚೇಸ್ ಮಾಡಿದ್ವಿ. ಅವರು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಶ್ರೀಕುಟಿ ತೋರಿಸು, ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಹಾಂ, ಡ್ರೆಸ್ ಪರ್ಚೇಸ್ ಮಾಡಿದ್ವಿ. ಮನೇಲಿ ಹೋಗಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅವ್ರಿಗೆ ಹಾಕಿಬಿಟ್ಟು. ಈಗ ನೆಕ್ಸ್ಟು ನಾವು ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಿಲ್ಲ, ನೋಡೋಣ. ಓಕೆ, ಇವಾಗ ಮಾರ್ಕೆಟ್ ಒಳಗೆ ಬಂದ್ವಿ. ಮಕ್ಕಳನ್ನ ನಮಗೆ ಪರಿಚಯ ಇರೋ ಅಂಗಡಿಯಲ್ಲೇ ಬಿಟ್ಟು ಬಂದ್ವಿ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಇಲ್ಲಿ ಸುತ್ತಾಡಿ ತುಂಬ ಸುಸ್ತಾಗಿತ್ತು. ಹಾಗಾಗಿ ನಾನು ಅಮ್ಮನೇ ಮಾರ್ಕೆಟ್ ಮಾಡ್ಕೊಂಡು ಹಂಗೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಈಗ ನಾವು ಬಂದಿರೋದು ಲೇಟು. ಆಲ್ಮೋಸ್ಟ್ ಎಲ್ಲ ಇದು ಶಾಪು ಕ್ಲೋಸ್ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ. ನೋಡಿ, ಖಾಲಿ ಖಾಲಿ, ಇಲ್ಲಾಂದರೆ ಫುಲ್ ತುಂಬಿರುತ್ತೆ. ಓಕೆ, ನಾವು ಬರೋಷ್ಟರಲ್ಲಿ ಮೀನು ಶಾಪು ಕೂಡ ಕ್ಲೋಸ್ ಆಗಿದೆ. ಸ್ವಲ್ಪನೇ ಮೀನಿದೆ, ಇಲ್ಲಾಂದರೆ ಯಾವಾಗಲೂ ಬರ್ಬೇಕಾದ್ರೆ ಜಾಸ್ತಿ ಫಿಶ್ ಇರ್ತಾಯಿತ್ತು. ಲಾಸ್ಟ್ ನಾವು ಬಂದಿದ್ದು ಉಸ್ಮಾನ್ ಶಾಪ್. ಯಾವಾಗಲೂ ಮಾರ್ಕೆಟ್ ಬಂದರೆ ನಾವು ಈ ಶಾಪಿಗೆ ಬಂದೇ ಹೋಗೋದು. ಇವಾಗ ಶ್ರೇಯಾಂಶ್ನ ಕ್ಲಿನಿಕ್ ಕರ್ಕೊಂಡ್ಬಂದಿದ್ದೀವಿ. ಅವನಂತೂ ನಾನು ಹೋಗಲ್ಲ ಅಂತ, ಅಳು ಅಂದರೆ ಅಳು, ಹೋಗೋದಿಲ್ಲ ಅಂತ ಏನೋ ಸಮಾಧಾನ ಮಾಡಿ ಕೂರಿಸಿದ್ದೀವಿ. ಓಕೆ, ಶ್ರೇಯಾಂಶಿಗೆ ಹಾಸ್ಪಿಟಲ್ ತೋರಿಸಿ ಇನ್ನು ಆಟೋಗೆ ಕರೆದಿದ್ವಿ. ಅಷ್ಟೊತ್ತಿಗೆ ಅಮ್ಮ ಇಲ್ಲೊಂದು ಸತಿ ವಿಸಿಟ್ ಕೊಟ್ಟು ಬರೋಣ ಅಂತ ಇಲ್ಲೂ ಹೋಗ್ಬಿಟ್ಟಿದ್ದಾರೆ ಶ್ರೇಯಾ ಕುಟ್ಟಿನ ಕರ್ಕೊಂಡು. ಇಲ್ಲಿ ನೋಡಿ, ಇಲ್ಲಿ ಇಡೀ ಮಡಿಕೇರಿ ಫುಲ್ ಶಾಪಿಂಗ್ ಮಾಡಿದ್ದೀವಿ ಇವತ್ತಂತೂ. ಯಾವ ಚಿಕ್ಕ ಅಂಗಡಿನೂ ಬಿಟ್ಟಿಲ್ಲ, ದೊಡ್ಡ ಅಂಗಡಿನೂ ಬಿಟ್ಟಿಲ್ಲ. ಪ್ರಮೋದ್ ಅವ್ರು ಆಟೋಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ನಾವು ಹೋಗಿದ್ದು ಮಧ್ಯಾಹ್ನ 3 ಗಂಟೆ, ಮನೆ ತಲುಪಿದ್ದು 8:15.